ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಕಮಡೊಳ್ಳಿ ಗ್ರಾಮದಲ್ಲಿ ಹಜರೆಸಾಬ್ ಎಂ ಬುಬಜಿ ಇವರ ಮನೆಯನ್ನು ಇಕ್ವಿಟಿ ಫೈನಾನ್ಸ್ನವರು ಮನೆಯೊಳಗೆ ಒಂದು ಹೆಣ್ಣು ಮಗಳು ಬಾಣಂತಿ ಇದ್ದರೂ ಸಹ ಮನೆಯವರೆಲ್ಲರನ್ನು ಹೊರಗೆ ಹಾಕಿ ಬಾಂಡೆ ಪಾತ್ರೆಗಳನ್ನೆಲ್ಲ ಹಾಗೂ ಉಡುವ ಬಟ್ಟೆಗಳೂ ಇಲ್ಲದೆ ಅವರನ್ನು ತಿನ್ನಲು ಅನ್ನವಿಲ್ಲದೆ ಬೀದಿ ಪಾಲು ಮಾಡಿ ಬೀಗ ಹಾಕಿರುತ್ತಾರೆ. ಇದನ್ನು ಕಂಡು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ರೈತ ಮೋರ್ಚಾ ಅಖಿಲಾ ತಿವಾರಿ ಅವರು ಹಾಗೂ ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಮಂಜುಳಾ ಹಿರೇಮಠ್, ವಿಶ್ವ ಬಹುಜನ ಧ್ವಜ ಸಂವಿಧಾನ ರಕ್ಷಣಾ ಜನ ಟ್ರಸ್ಟ್ ಆಗಮಿಸಿ ಮತ್ತು ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾದ ಶಂಕರಮ್ಮ ಕರ್ಕನ್ನವರ್ ಮತ್ತು ಸಂಗ್ರಾಮ ಸೇನಾ ಸದಸ್ಯರಾದ ಸಾವಕ್ಕ ತುಪ್ಪದ್, ಸಿದ್ದವ್ವ ಅವಾರಿ, ರೇಣವ್ವ ಹುಬ್ಬಳ್ಳಿ ಮತ್ತು ಮಲ್ಲವ್ವ ಇನ್ನಿತರರು ಹೋರಾಟಗಾರರಿದ್ದರು. ಇವರೆಲ್ಲರೂ ಸೇರಿ ಬೀಗ ತೆಗೆದು ಮನೆಯವರಿಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಇಂತಹ ರೈತ ಸಂಘಟನೆಗಳು ಹೋರಾಟಗಾರರು ಇದ್ದರೆ ಬಡವರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟು ಮನೆಯಲ್ಲಿ ಇರಲು ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ಹೋರಾಟಗಾರರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಸಾಲ ತಗೊಂಡಿರಿ ಮನಿಮ್ಯಾಗ ಸಾಲ ತಕೊಂಡ್ರ ಸಾಲ ಮುಟ್ಟೈತ್ರಿ. ಈಗ ಹೊಳ್ಳಿ ಸಾಲ ಇನ್ನೂ ಉದೈತೆ ಕಟ್ ಅಂತ ಹೇಳಿ ಕಟ್ ಅಂತ ಹೇಳಿ ಕಿರ್ಕೊಂಡು ಕೊಟ್ಟು ಇಲ್ಲಿ ಹಾಕಕತ್ತಾರ್ರಿ. ಅವ್ರು ಇಲ್ಲಿ ಹಾಕ್ಬಾರ್ದು ಒಂದು ಸೆಂಟ್ರಲ್ಮೆಂಟ್ ಮಾಡಿದ್ದೀವ್ರಿ. 80,000 ರೂಪಾಯಿ ಹೋದ್ರು ಕೂಡ ಅವರು ತಗೊಳ್ಳಿಲ್ಲ. ಕಟ್ಟಿದ್ರು ಅಷ್ಟು ಕಟ್ ಅಂತ ಹೇಳಿ ಇದು ಮಾಡಿದ್ರೆ ಅದು ಮೊನ್ನೆ ಬಂದು ಕೋರ್ಟಿಂದ ಆರ್ಡರ್ ಹಾಕಿ ಅಂತೇಳಿ ಬಂದು ಕಟ್ಟು ಕಿರಿಯಾಗಿ ಹೋಗ್ಯಾರ, ಹೊರಗೆ ಹಾಕ್ಯಾರ ಮಾಡ್ಕೊಂಡು ಕೂಡ ಇದನ್ನ ಸಾಲ ಮುಟ್ಟಿದ್ರು ಕೂಡ ಇನ್ನು ತಿಳ್ಕೊಳ್ಳೋದು ತಪ್ಪವಾದ ಅವ್ರಿಗೆ. ಏನೈತಿ ಕರ್ನಾಟಕ ರಾಜ್ಯ ಸರ್ಕಾರದವ್ರು ಇದನ್ನ ಅವ್ರನ್ನ ಕ್ರಮ ತಗೋಬೇಕು ಇವ್ರ ಮ್ಯಾಗ ಫೈನಾನ್ಸ್ ಮ್ಯಾಗ ಅಂತ ನಾವು ಮನವರಿಕೆ ಮಾಡ್ಕೊಂತೀವಿ. ಮುಖ್ಯಮಂತ್ರಿ ಸರ್ಗೆ ಏನು ಹೇಳಕ್ ಪ್ರಯತ್ನ ಮಾಡ್ತೇವೆ ನಾವು ಇಲ್ಲರಿ ಮುಖ್ಯಮಂತ್ರಿ ಸರಿಗೆ ಅವ್ರಿಗೆ ಹೇಳೋದೇನಲ್ಲಿ ಇವು ಫೈನಾನ್ಸ್ ಎಲ್ಲ ಲಾಕ್ ಮಾಡ್ಬೇಕಂತೇಳಿ ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾವು ಭದ್ರವಾಗಿ ಬೇಡ್ಕೊಂತೀವಿ. ಮತ್ತು ಅವ್ರು ಫೈನಾನ್ಸ್ ಅವ್ರು ಏನು ಮಾತಾಡಿದ್ರಿ ಬಂದ ಮನೆ ಹತ್ರ ಏನು ಮಾತಾಡ್ತಾರೆ ಅವ್ರು? ಕಟ್ಟುದೇ ತಿನ್ನೋ ಅಂತಾರೆ, ಇನ್ನೂ ಕಟ್ಟುದ ಅದು. ಮತ್ತು ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ತಿಳ್ಕೊಂಡು ಕೊಡ್ತಾರ್ರಿ. ಕಟ್ಲಿಕ್ಕೆ ಹೊರಗೆ ಬರ್ರಿ ಏನಂತ ಮಾತಾಡ್ತಾರ? ಅದು ಮಾತಾಡ್ರಿ ಮಾತಾಡುದ್ರಿ ಹೊರಗೆ ಬಿಡ್ರಿ ನೀವು. ರೊಕ್ಕ ತುಂಬದಾಗ್ಲಿ ಅಂತ ಇಲ್ಲ ಊರು ಹಾಕೋರಿ ಸರ್ಕಾರದವ್ರ ತಂದು ತುಂಬ್ರಿ ಅಂತಾರ್ರಿ. ಹೌದಾ? ಅಂದ್ರೆ ಇದ್ರ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಇದನ್ನ ಗಮನ ತಗೊಂಡು ಇದನ್ನ ಬಡವರಿಗೆ ಅನ್ಯಾಯ ಆಗೋದನ್ನ ಖಂಡನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಮತ್ತು ಕರ್ನಾಟಕ ಸಂಗ್ರಾಮದವರು ಬಂದಾರ. ನಾವೆಲ್ಲರೂ ಕೂಡ ಅವ್ರ ಮನೆ ಬೀಗ ತಕ್ಕೊಡ್ತೀವಿ, ಅವ್ರಿಗೊಂದು ಅನ್ನಕ್ಕೆ ದಾರಿ ಮಾಡಿಕೊಡ್ತೀವಿ. ಜೈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಸಂಘಕ್ಕೆ ಏನ್ ಹೇಳ್ತೀರಿ ನೀವು? ಬೀಗ ತೆಗೆದು ಕೊಟ್ಟಲ್ಲ ರೈತ ಸಂಘಕ್ಕೆ ಏನ್ ಹೇಳ್ತೀರಿ ನೀವು? ಅದಕ್ಕೆ ಧನ್ಯವಾದ ಹೇಳ್ತೀವಿ ಅಂತ ಬಾಪ ಮುಂದ್ಕೊಂಬ, ಹಂಗ ಬಿಡುವನ ತೊಂಬ ಒಳಗೆ ಹೋಗ ಅಣ್ಣ ಬಿಡ ಆ ಚಪ್ಪಲಿ ಬಿಡ, ನೀನು ಬಿಡಪ್ಪ ಹೋಗ್ರಿ ಒಳಗೆ ಹೋಗ್ರಿ, ಹಂಗ ಹೋಗ್ರಿ ಒಳಗೆ ಹೋಗ್ರಿ. ಎಲ್ಲ ತೋರ್ಸ, ಅದು ಎಲ್ಲ ಏನೇನು ಐಟಮ್ ಐತಿ ತೋರ್ಸ. 3 ದಿನದ ಹೋಗಿ ಇಟ್ಟಿದ್ದನ್ನ ಎಲ್ಲ ತೋರ್ಸ, ಇತ್ತ ಕಡೆಯಿಂದ ತೋರ್ಸ. ಒಟ್ಟು ವಿಡಿಯೋ ಮಾಡಿದ ಹರಿಯೋದು ವಿಡಿಯೋ ಮಾಡ, ನಾ ಹರಿದು ಹೋಗಿದ್ದೀನಿ ಇದನ್ನ. ನೀನು ತೋರಿಸ್ಬೇಕಾಗಿತ್ತವ, ಹೇಳ್ಬೇಕಾಗಿತ್ತು. ಹಡವು ಬಾಂತಿ ಕಟ್ಕೊಂಡು ಹೋಗಿ ಏನು ಆ ಕಡೆ ಹೋಗಪ್ಪ, ಆ ಕಡೆ ಹೋಗಿ ಓಟ. ಅದು ಅಡಿಗೆ ಮನೆಯಾಗ ಏನೇನೈತಿ ನೋಡಪ್ಪ, ಅಲ್ಲೆಲ್ಲ ನೋಡು ಒಂಚೂರ. ಎಲ್ಲ ಒಂಚೂರು ತೋರ್ಸಪ್ಪ ಎಲ್ಲದನ್ನ. ಹಾಂ ರೀ. ಕರೆಂಟ್ ಹೋಗೈತ್ರಿ ಇದು. ಮನಿ ಚಂದ ಹಾಕ್ತಾರ ನೋಡು. ಬೆಳಕಂಡಿ ಮಿಚ್ಚಿಲ್ಲ ನಾನು. ಏ ಇಲ್ಲೊಂದು ಏನಾದ್ರು ಹಿಡ್ರಿ, ಸೋರಾಕತ್ತ ನೋಡ ಬೆಳಕಂಡಿ ಒಳಗೆ. ಅವ್ರು ಮುಚ್ಚೇ ಇಲ್ಲ ನಾವನ್ನ. ಹಾ ಮಾಡತ್ತೀನ್ರಿ. ಹಾ ಐತ್ರಿ. ಐತ್ರಿ. ತೋರ್ಸ ಅಡಿಗೆನ ಮನಿ ತೋರ್ಸಿದನ ಎಲ್ಲ ನೋಡಿದನೆ. ನೋಡಿದ್ ಏನಿದು ಸಾಂಬಾರ, ಮತ್ತೇನೈತದ ಪಲ್ಯ, ಅನ್ನ ನೋಡು.
ಇದೆಲ್ಲ ನೋಡ್ರಿ ಇದೆಲ್ಲ ಅಡಿಗೆಲ್ಲ ಕೆಟ್ಟತಿ ಹೆಂಗ ಜೀವನ ಮಾಡ್ಬೇಕು ರೈತ ಇದ್ರ ಕಿಲಿ ಹಾಕೊಂಡು ಹೋದ್ರು ಬ್ಯಾಂಕ್ನವ್ರು ಆಚೆ ಕಡೆ ಹೊರಗೊಂದು ಕಿಲಿ ಹಾಕ್ಯಾರಲ್ಲ ಕಿಲಿ ತೆಗಿಂತಾರ್ರಿ ಅದನ್ನ ಶೌಚಾಲಯ ಐತದೆ ಹಾ ನೋಡು ಎಲ್ಲ ಹಂಗ ಇಟ್ಟು ಇದ್ದಂಗ ಬೀಗ ಹಾಕೊಂಡು ಹೋದ್ರೆ ಇದಕ್ಕೆ ಯಾರು ಹೊಣೆನ ಯಾರು ಕೇಳಾರ ಇಲ್ಲ ಅನ್ನಂಗ ಆಗೈತಿ ಇಲ್ಲಿ ಬಂದ್ಬೇಡ ರೀ